ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ನಾವು ಸ್ನಾನ ಮಾಡುವ ಸೋಪನ್ನು ಮಾಡ್ತಾ ಇದ್ದೇವೆ. ಇದರ ಮೊದಲು ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿದ್ದೇವೆ ಸೋಪ್ ಮಾಡುವುದನ್ನು. ಅದು ಆಯುರ್ವೇದಿಕ್ ಸೋಪು. ಇವತ್ತು ಕೆಮಿಕಲ್ ಯುಕ್ತ ಸೋಪನ್ನು ಮಾಡ್ತಾ ಇದ್ದೇವೆ. ಶಾಪಲ್ಲೆಲ್ಲ ಸಿಗ್ತದಲ್ಲ, ಅಂಥ ಸೋಪನ್ನು ಮಾಡ್ತಾ ಇದ್ದೇವೆ. ಇದನ್ನು ಯಾವ ರೀತಿಯಲ್ಲಿ ಮಾಡಿದ್ದೇನೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ, ನೋಡೋಣ ಬನ್ನಿ. ಸೋಪ್ ಬೇಸಿನಿಂದ ಸೋಪ್ ಮಾಡುವ ರೀತಿ ಹಾಗೂ ಆಯುರ್ವೇದಿಕ್ ಸೋಪನ್ನು ಮಾಡುವ ರೀತಿಯನ್ನು ಇದರ ಮೊದಲು ನಾನು ವಿಡಿಯೋವನ್ನು ಹಾಕಿದ್ದೇನೆ. ಬನ್ನಿ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಡೋಣ. 100 ಗ್ರಾಮ್ನ ಕೋಕೋನಟ್ ಆಯಿಲ್ಗೆ ಇದರ ಅಳತೆ ತಗೊಳ್ಬಹುದು. ಈ ಸೋಪ್ ಮಾಡಲು ಕ್ಯಾಂಡಲ್ನ ಮಾಯಣ ಇದು ಬೇಕಾಗ್ತದೆ. ನಂತರ ಕಾಸ್ಟಿಕ್ ಸೋಡಾ. ಇದಕ್ಕೆ 1 kg ಸೋಪನ್ನು ಮಾಡುವುದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. 1 kg ಸೋಪಿಗೆ 3/4 ಲೀಟರ್ ನೀರು ಬೇಕಾಗುವುದು. ನಾನು 3/4 ಲೀಟರ್ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು 1 kg ಸೋಪ್ನ ಕಿಟ್ಟಲ್ಲಿ ಸಿಗುವಂತಹ ಕಾಸ್ಟಿಕ್ ಸೋಡಾ. ಇದನ್ನೆಲ್ಲವನ್ನು 3/4 ಲೀಟರ್ ನೀರಿಗೆ ಸೇರಿಸಿ ಚೆನ್ನಾಗಿ ಇದನ್ನು ಕದಡಿಸ್ತಾ ಇರುವುದು. ಇದನ್ನು ಮಿಕ್ಸ್ ಮಾಡುವಾಗ ತುಂಬ ಜಾಗ್ರತೆಯಲ್ಲಿರಬೇಕಾಗ್ತದೆ. ಮನೆಯ ಒಳಗಡೆ ಮಾಡುವುದಲ್ಲ, ಮನೆಯ ಹೊರಗಡೆ ಗಾಳಿ ಬರುವ ಜಾಗದಲ್ಲಿ ಇದನ್ನು ಮಾಡುವುದು ಒಳ್ಳೆಯದು. ಇದು ನೀರಲ್ಲಿ ಹಾಕುವಾಗ ಚೆನ್ನಾಗಿ ಕುದಿಯುತ್ತದೆ. ಆದ ಕಾರಣ ಗಾಳಿಗೆ ಮುಖವಾಗಿ ನಿಲ್ಲಬಾರದು. ಇದನ್ನು ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಕದಡಿಸ್ತಾ ಇರುವುದು. ಈ ಸೋಪನ್ನು ತಯಾರಿಸುವಾಗ ಕೈಗಳಿಗೆ ಚಿನ್ನದ ಆಭರಣಗಳನ್ನು ಹಾಕದಿರುವುದೇ ಒಳ್ಳೆಯದು. ಇದು ಕೆಮಿಕಲ್ ಆದ್ದರಿಂದ ತುಂಬ ಜಾಗ್ರತೆ ವಹಿಸಬೇಕಾಗ್ತದೆ. ಚಿನ್ನ ಇದಕ್ಕೆ ಬಿದ್ದರೆ ಮತ್ತೆ ಏನು ಸಿಗಲಿಕ್ಕಿಲ್ಲ, ಕರಗಿ. ಮೊದಲ ದಿನ ರಾತ್ರಿ ಇದನ್ನು ಚೆನ್ನಾಗಿ ಕದಡಿಸಿ ಚೆನ್ನಾಗಿ ಮುಚ್ಚಿಡುವುದು, ಭದ್ರವಾಗಿ ಇಡಬೇಕಾಗ್ತದೆ. ಮರುದಿನ ಬೆಳಗ್ಗೆ ಇದನ್ನು ನಾನು ಮಾಡ್ತಾ ಇದ್ದೇನೆ. ಒಂದು ಸೌಟಿನಲ್ಲಿ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿ ಬಿಸಿ ಮಾಡಿ ಅದಕ್ಕೆ ಬೇಕಾಗುವಂತಹ ಕಲರನ್ನು ನಾವು ಸೇರಿಸುವುದು. ಯಾವ ಕಲರ್ ಬೇಕಾದರೂ ಇದಕ್ಕೆ ಆ್ಯಡ್ ಮಾಡಬಹುದು. ನನ್ನಲ್ಲಿ ಆರೆಂಜ್ ಮತ್ತು ಗ್ರೀನ್ ಕಲರ್ ಇದೆ. ನಾನು ಗ್ರೀನ್ ಕಲರನ್ನು ಸೇರಿಸಿ ಸೋಪ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಬಿಸಿ ಆದರೆ ಸಾಕು. ಕೆಳಗಿಟ್ಟ ನಂತರ ಬೇಕಾದರೂ ಇದನ್ನು ಕಲರನ್ನು ಸೇರಿಸಬಹುದು. ನಾನು ಇದಕ್ಕೆ ಈಗಲೇ ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಡುವುದು. ಇನ್ನು ನೆಕ್ಸ್ಟ್ ಇದಕ್ಕೆ ನಮಗೆ ಯಾವ ಪರಿಮಳ ಬೇಕು ಅದನ್ನೀಗ ಆ್ಯಡ್ ಮಾಡುವುದು. ನನ್ನಲ್ಲಿ ಒಂದು ತಂದಿಟ್ಟಂಥ ಬಾಟಲ್ ಇದೆ, ಅದನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಇದಕ್ಕೆ ಈ ಬಾಟಲಿರುವಂತಹ ಡ್ರಾಪನ್ನು ಹಾಕ್ತಾ ಇದ್ದೇನೆ. ಇದು ನಿನ್ನೆ ರಾತ್ರಿ ರೆಡಿ ಮಾಡಿಟ್ಟುಕೊಂಡಂತಹ ಕಾಸ್ಟಿಕ್ ಸೋಡಾ. ಸೋಪನ್ನು ಮಾಡುವಂತಹ ಟ್ರೇಗಳಿಗೆ ಎಣ್ಣೆಯನ್ನು ಹಚ್ಚಿ ರೆಡಿ ಮಾಡಿಡೋಣ. ನಾನು ತೆಂಗಿನೆಣ್ಣೆಯನ್ನು ಹಚ್ಚುತ್ತಾ ಇದ್ದೇನೆ. ನಾನು ಟ್ರೇ ಒಳಗೆ ಒಂದು ಪ್ಲಾಸ್ಟಿಕ್ ಕವರನ್ನು ಇಡ್ತಾ ಇದ್ದೇನೆ. ಅದು ತೆಗಿಲಿಕ್ಕೆ ಸ್ವಲ್ಪ ಸುಲಭ ಆಗಲಿ ಅಂತೇಳಿ. ಅದೇ ರೀತಿ ಈ ಮೋಲ್ಡ್ಗೂ ಸ್ವಲ್ಪ ಹಚ್ಚಿದರೆ ಸುಲಭ ಆಗ್ತದೆ. ವ್ಯಾಸ್ಲಿನ್ ಅಥವಾ ತೆಂಗಿನೆಣ್ಣೆಯನ್ನು ಹಚ್ಚಿದರೆ ಒಳ್ಳೆಯದು. ಇದನ್ನು ಒಂದು ಸೈಡಲ್ಲಿ ಇಟ್ಟುಕೊಳ್ಳೋಣ. ನೆಕ್ಸ್ಟ್ ನಿನ್ನೆ ಮಿಶ್ರಣ ಮಾಡಿ ಇಟ್ಟುಕೊಂಡಿದ್ದೇವಲ್ಲ ಕಾಸ್ಟಿಕ್ ಸೋಡಾ, ಆ ಮಿಶ್ರಣಕ್ಕೆ 1 ಲೀಟರ್ ಪಾಮ್ ಆಯಿಲನ್ನು ಈಗ ಆ್ಯಡ್ ಮಾಡೋದು. ಇದನ್ನು ಹಾಕಿದ ಕೂಡಲೇ ಚೆನ್ನಾಗಿ ಕದಡಿಸ್ತಾ ಇರುವುದು. 15 ನಿಮಿಷಗಳ ಕಾಲ ಇದನ್ನು ಇದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತದೆ. ಈ ಸೋಪನ್ನು ಮಾಡುವಾಗ ಕೈಗಳಿಗೆ ಗ್ಲೌಸನ್ನು ಹಾಕಿದರೆ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಕೈ ಉರಿ ಬರ್ತದೆ. ಇದನ್ನು ಅದೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಕೈ ಬಿಡದೆ ಇದೇ ರೀತಿ ಕೈ ಆಡಿಸ್ತಾ ಇರಬೇಕು. ಇದೇ ರೀತಿ ಕದಡಿಸ್ತಾ ಇದ್ದರೆ ಏನು ಗಂಟುಗಳಾಗದೆ
ಕರೆಕ್ಟಾಗಿ ಬರ್ತದೆ ಸೋಪ್. ಇನ್ನು ನೆಕ್ಸ್ಟ್ ಆಗ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವಲ್ಲ ನಾವು ಕಲರನ್ನು, ತೆಂಗಿನ ಎಣ್ಣೆಯಲ್ಲಿ ಕಲರನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಟುಕೊಂಡಿದ್ದೇವೆ. ಅದನ್ನೀಗ ಇದಕ್ಕೆ ಸೇರಿಸುವುದು, ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು. ನಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಬೇಕಾದನ್ನು ಸೇರಿಸೋದು. ನಾನು ಕಳೆದ ಸಲ ಕೆಂಪು ಕಲರ್ದು ಸೋಪ್ ಮಾಡಿದ್ದೇನೆ, ಅದು ಹಾಕಿದ್ದು ಜಾಸ್ತಿ ಆಯಿತು. ನಾನು ಎಲ್ಲವನ್ನು ಹಾಕಿ ಇಟ್ಟಿದ್ದೆ, ಎಷ್ಟು ಅಂತೇಳಿ ಅಂದಾಜಿರಲಿಲ್ಲ, ಆದ ಕಾರಣ ಎಲ್ಲವನ್ನು ಹಾಕಿದ್ದೆ, ಜಾಸ್ತಿ ಆಗಿದೆ. ಆದ ಕಾರಣ ಇದಕ್ಕೆ ಸ್ವಲ್ಪ ಸೇರಿಸ್ತಾ ಇದ್ದೇನೆ ನಾನು, ಸ್ವಲ್ಪ ಕಲರ್ ಬಂದರೆ ಸಾಕು ಅಂತೇಳಿ. ಈಗ ತುಂಬ ಗ್ರೀನಾಗಿ ಡಾರ್ಕ್ ಗ್ರೀನ್ ಕಾಣ್ತದೆ, ಇದು ಒಣಗುವಾಗ ತುಂಬ ಲೈಟಾಗಿ ಬರ್ತದೆ ಕಲರ್. ಈಗ ಇರುವಂತಹ ಕಲರ್ ಲಾಸ್ಟ್ ಒಣಗುವಾಗ ಇರುವುದಿಲ್ಲ, ತುಂಬ ಲೈಟ್ ಆಗ್ತದೆ ಕಲರ್. ಇದನ್ನೀಗ ಗ್ಯಾಸ್ನ ಹತ್ತಿರ ಕೊಂಡೋಗ್ತಾ ಇದ್ದೇನೆ ನಾನು. ಇದು ಕಿಟ್ಟಲ್ಲಿರುವಂತಹ ಕ್ಯಾಂಡಲ್ನ ಮಯಣ, ಇದನ್ನು ಡಬಲ್ ಬಾಯ್ಲ್ ಮಾಡಿ ಇದನ್ನು ಮೆಲ್ಟ್ ಮಾಡಲಿಕ್ಕಿದೆ. ಫುಲ್ ಮೆಲ್ಟ್ ಆಗಿ ಇದು ನೀರಿನಾಗಿ ಆಗಬೇಕು, ಆಗ ತಕ್ಷಣವೇ ಅದನ್ನು ಇದೀಗ ಮೆಲ್ಟಾಗಿ ಬರ್ತಾ ಇದೆ. ಇದು ನೀರಾಗುವಾಗ ತಕ್ಷಣವೇ ಇದನ್ನು ಆ ದ್ರಾವಣಕ್ಕೆ ಸೇರಿಸಲಿಕ್ಕಿದೆ. ಸ್ವಲ್ಪ ಗ್ಯಾಪ್ ಬಿಡದೆ ಇದನ್ನು ಅದು ಮಿಶ್ರಣಕ್ಕೆ ಸೇರಿಸಿ ತಕ್ಷಣವೇ ಅದನ್ನು ಚೆನ್ನಾಗಿ ಕದಡಿಸುವುದು. ಒಂದು ಗಳಿಗೆಯಲ್ಲಿ ಅದು ಮಯಣ ಗಟ್ಟಿಯಾಗುವುದು. ನಾವೆಷ್ಟೇ ಟ್ರೈ ಮಾಡಿದರೂ ಸಣ್ಣ ಸಣ್ಣ ತುಂಡುಗಳು ಬಾಕಿ ಆಗ್ತವೆ, ಅದು ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಏಕೆಂತೇಳಿ ಗೊತ್ತಿಲ್ಲ. ಕಳೆದ ಸಲ ಮಾಡುವಾಗಲೂ ಇದೇ ರೀತಿ ಆಗಿತ್ತು. ಆದರೆ ಸೋಪ್ ಮಾಡಿದ ನಂತರ ಅಷ್ಟು ಗೊತ್ತಾಗೋದಿಲ್ಲ, ಅದು ಪೀಸ್ ಉಳಿದದ್ದು ಸಣ್ಣ ಸಣ್ಣ ಮೈಣದ ತುಂಡು ಬಾಕಿ ಆಗ್ತದೆ ಅಷ್ಟೇ. ನೋಡಲಿಕ್ಕೆ ಚೆಂದ ಕಾಣ್ತದೆ ಸೋಪ್. ಈಗ ಇದು ರೆಡಿಯಾಗಿದೆ, ಇನ್ನೆಷ್ಟು ಕದಡಿಸಿದರೂ ಅದು ಕರಗುವುದಿಲ್ಲ. ಮೊದಲಿಗೆ ರೆಡಿ ಮಾಡಿಟ್ಟುಕೊಂಡಂತಹ ಈ ಮೌಲ್ಡಿಗೆ ಇದನ್ನು ಒಯ್ತಾ ಇದ್ದೇನೆ. ನನ್ನಲ್ಲಿ ಒಂದೇ ಮೌಲ್ಡ್ ಇರೋದು, ಆದ ಕಾರಣ ಉಳಿದನ್ನು ಸೋಪು ಟ್ರೇಯ ಮೇಲೆ ಒಯ್ತೇನೆ ನಾನು. ವಾಷಿಂಗ್ ಸೋಪು ಮಾಡುವ ಸೋಪು ಟ್ರೇ. ಸಣ್ಣ ಸಣ್ಣ ಪೀಸ್ಗಳು ಬಾಕಿಯಾಗಿವೆ, ಅದೆಷ್ಟು ಕದಡಿಸಿದರೂ ಏನು ಅದು ಕರಗುವುದಿಲ್ಲ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ, ಅದು ಒಣಗುವಾಗೆಲ್ಲ ಸರಿಯಾಗ್ತದೆ. ಬಕೆಟಿಂದ ಎಲ್ಲವನ್ನು ಕ್ಲೀನ್ ಮಾಡಿ ಹಾಕ್ತಾ ಇದ್ದೇನೆ. ನಂತರ ಆ ಬಕೆಟಲ್ಲಿ ಫುಲ್ ನೀರನ್ನು ತುಂಬಿಸಿಟ್ಟು ಒಂದು 5 ದಿವಸದವರೆಗಾದರೂ ಅದನ್ನು ಹಾಗೆ ಬಿಡಬೇಕು. ಆ ನೀರಿನಲ್ಲಿ ಕೆಲವು ಹಳೆ ಬಟ್ಟೆಗಳನ್ನೆಲ್ಲ ಒಗಿಬೋದು. ಕೈಗೆ ಗ್ಲೌಸ್ ಹಾಕುವುದು ಉತ್ತಮ, ಇಲ್ಲದಿದ್ದರೆ ಕೈ ತುಂಬ ಉರಿ ಬರ್ತದೆ. ಈ ಸೋಪ್ನಲ್ಲಿ ಒಳ್ಳೆ ನೊರೆ ಕೂಡ ಬರ್ತದೆ, ಅಂಗಡಿಯಿಂದ ತರುವುದಕ್ಕಿಂತಲೂ ಒಳ್ಳೆದಿರ್ತದೆ ಸೋಪು. ಇದೇ ರೀತಿ ಫುಲ್ಲು ನೀರನ್ನು ತುಂಬಿಸಿ ಭದ್ರವಾಗಿ ಮುಚ್ಚಿಡಬೇಕು, ಇಲ್ಲದಿದ್ದರೆ ಬೆಕ್ಕುಗಳು ನಾಯಿಗಳೆಲ್ಲ ಸಿಕ್ಕಿದರೆ ನೀರನ್ನು ಕುಡಿಯುತ್ತವೆ. ಆದ ಕಾರಣ ಅದಕ್ಕೆ ಸಿಗದ ಜಾಗದಲ್ಲಿ ಭದ್ರವಾಗಿಡೋದು ಒಳ್ಳೆಯದು. ಸೋಪ್ ಮಾಡಿ ಆದ ನಂತರ ಕೊನೆಗೆ ಕೈಗಳಿಗೆ ಚೆನ್ನಾಗಿ ತೆಂಗಿನೆಣ್ಣೆಯನ್ನು ಹಚ್ಚುವುದು ಒಳ್ಳೆಯದು, ಇಲ್ಲದಿದ್ದರೆ ಕೈ ಉರಿ ಬರ್ತದೆ. ಬಾತ್ ಸೋಪ್ ರೆಡಿ ಆಯಿತು. ಇದನ್ನು 2 ದಿವಸ ಒಣಗಿಸಬೇಕಾಗುವುದು. ಬಿಸಿಲಿಗೆ ಇಟ್ಟರೂ ಕೂಡ ಬೇಗನೆ ಒಣಗುವುದಿಲ್ಲ. ಇದು ಸಾಧಾರಣ ಒಣಗ್ತಾ ಬರುವಾಗ ನಮಗೆ ಬೇಕಾದ ಸೈಜಲ್ಲಿ ಅದನ್ನು ಗಾಯ ಮಾಡಿ ಇಡುವುದು. ನಂತರ ಸರಿ ಒಣಗಿದ ನಂತರ ಅದನ್ನು ಕಟ್ ಮಾಡಿ ಒಳಗೆ ಬಾಕ್ಸ್ನೊಳಗೆ 15 ದಿವಸದವರೆಗೆ ಇದನ್ನು ಉಪಯೋಗಿಸಬಾರದು. ಕೈಗಳೆಲ್ಲ ತುರಿಸ್ತವೆ, ಮೈಗೆ ಅಲರ್ಜಿ ಆಗ್ಬೋದಾದ ಕಾರಣ 15 ದಿನದ ನಂತರವೇ ಇದನ್ನು ಯೂಸ್ ಮಾಡುವುದು. ಇದು ಒಣಗ್ತಾ ಬರುವಾಗ ಅದರ ಕಲರ್ ಕೂಡ ಚೇಂಜ್ ಆಗಿದೆ, ಲೈಟ್ ಕಲರ್ ಪಿಸ್ತಾ ಕಲರ್ ಬಂದಿದೆ. ನಾನು ಸ್ವಲ್ಪ ಕಲರ್ ಹಾಕಿದ್ದೆ, ಜಾಸ್ತಿ ಡಾರ್ಕ್ ಬೇಕು ಅಂತಾದರೆ ಜಾಸ್ತಿ ಕಲರನ್ನು ಹಾಕೋದು ಒಳ್ಳೆಯದು. ನಾನು ಕಳೆದ ಸಲ ರೆಡ್ ಕಲರ್ನ ಸೋಪ್ ಮಾಡುವಾಗ ಕಲರ್ ಜಾಸ್ತಿ ಆಗಿತ್ತು, ಫುಲ್ ಕೆಂಪಾಗಿದೆ ಅದು. ಆದರೆ ಅದನ್ನು ಸ್ನಾನಕ್ಕೆ ನಾವು ಉಪಯೋಗಿಸಿದ್ದೇವೆ, ಯಾವ ಥರದ ಎಫೆಕ್ಟ್ ಆಗಲಿಲ್ಲ, ಕೂದಲಿಗಾದರೂ ಸ್ಕಿನ್ನಿಗಾದರೂ. ಇಷ್ಟು ಡಾರ್ಕ್ ಇದ್ದ ಕಲರ್ ಈಗ ಲೈಟಾಗಿ ಬಂದಿದೆ, ಪಿಸ್ತಾ ಕಲರ್ ಬಂದಿದೆ.
ನಮಗೆ ಜಾಸ್ತಿ ಕಲರ್ ಬೇಕು ಅಂತಾದರೆ ಇನ್ನೂ ಜಾಸ್ತಿ ಕಲರನ್ನು ಹಾಕಬೇಕಾಗ್ತದೆ. ನಾನು ಸ್ವಲ್ಪ ಕಲರನ್ನು ಮಾತ್ರ ಹಾಕಿದ್ದೆ. ಇದು ಒಂದು ದಿನದ ನಂತರ ಇದನ್ನು ತೆಗಿತಾ ಇದ್ದೇನೆ. ಇನ್ನೂ ಇದು ಒಣಗಲಿಕ್ಕಿದೆ. ವಿಡಿಯೋಗೋಸ್ಕರ ನಾನು ಬೇಗನೆ ಇದನ್ನು ತೆಗಿತಾ ಇದ್ದೇನೆ. ಇದು ಫುಲ್ ಗಟ್ಟಿ ಆಗಲಿಲ್ಲ. ಇದನ್ನು ಒಳಗಿಟ್ಟರೆ ಎಲ್ಲ ಗಟ್ಟಿ ಆಗ್ತದೆ. ಒಂದು 15 ದಿನ ಆಗುವಾಗ ಇದು ಕರೆಕ್ಟ್ ಆಗ್ತದೆ. ನಾವು ಮನೆಯಲ್ಲೇ ಈ ರೀತಿ ಸೋಪು ತಯಾರಿಸುವುದರಿಂದ ಅಂಗಡಿಯಿಂದ ಸೋಪನ್ನು ತರುವ ಅಗತ್ಯವೇ ಇಲ್ಲ. ನಮಗೆ ಬೇಕಾದ ಟೈಮಲ್ಲಿ ಬೇಕಾದ ಒಳ್ಳೆಯ ಎಣ್ಣೆಯನ್ನು ಉಪಯೋಗಿಸಿ ನಮಗೆ ಇದನ್ನು ರೆಡಿ ಮಾಡಬಹುದು. ಒಂದು ಸಲ ನಾನು ಪಾಮ್ ಆಯಿಲಲ್ಲಿ ಮಾಡಿದೆ, ಎರಡನೇ ಸಲ ತೆಂಗಿನ ಎಣ್ಣೆಯಲ್ಲಿ ಮಾಡಿದೆ. ಎರಡರಲ್ಲಿ ಕೂಡ ಕರೆಕ್ಟಾಗಿ ಬರ್ತದೆ ಸೋಪು. ನಮಗೆ ಬೇಕಾದ ಪರಿಮಳ, ಬೇಕಾದ ಕಲರನ್ನು ಸೇರಿಸಿ ಬೇಕಾದ ರೀತಿಯಲ್ಲಿ ನಮಗೆ ಇದನ್ನು ಮನೆಯಲ್ಲೇ ತಯಾರಿಸಬಹುದು. ಆಯುರ್ವೇದಿಕ್ ಸೋಪ್ ಮಾಡೋದಾದರೆ ಸೋಪ್ ಬೇಸನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ನಮಗೆ ಬೇಕಾದ ರೀತಿಯಲ್ಲಿ ಕ್ಯಾರೆಟಿಂದ, ಹಾಲಿನಿಂದ ಎಲ್ಲ ಬಗೆಯ ಸೋಪನ್ನು ಮನೆಯಲ್ಲೇ ರೆಡಿ ಮಾಡಬಹುದು. ಅಥವಾ ಕೈಬೇವು ಅಥವಾ ತುಳಸಿ ಎಲ್ಲವನ್ನು ಸೇರಿಸಿ ಅದರಿಂದ ಕೂಡ ಸೋಪನ್ನು ರೆಡಿ ಮಾಡ್ಬೋದು. ಇದು ಸೋಪು ಟ್ರೇಗೆ ಒಯ್ದ ಕಳಿಸಲು ಮಾಡಿದ ಸೋಪ್. ಅದಕ್ಕೆ ಮೋಲ್ಡ್ ಇಲ್ಲದವರು ಪೇಪರ್ ಗ್ಲಾಸಿನಿಂದ ಅದನ್ನು ಮಾಡ್ಬೋದು. ಇದು 1 ವಾರದ ಮೊದಲು ನಾನು ತೆಂಗಿನ ಎಣ್ಣೆಯಲ್ಲಿ ಮಾಡಿದ ಸೋಪು. ಇದು ಸೋಪ್ ಮೋಲ್ಡ್ನ ಕಲರ್ ಸ್ವಲ್ಪ ತಾಗ್ತದೆ, ಅಷ್ಟು ಒಳ್ಳೆಯದಿಲ್ಲ ಇದು ಸೋಪ್ ಮೋಲ್ಡ್. ಇನ್ನು ಬೇರೆ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಷ್ಟೇ. ಕೆಂಪು ಬಣ್ಣ ಎಲ್ಲ ಕಲರ್ ಸ್ವಲ್ಪ ತಾಗ್ತದೆ ಅದಕ್ಕೆ, ಆದ ಕಾರಣ ಈ ಕಲರ್ ಬಂದಿದೆ. ಈ ಸೋಪು ತುಂಬ ಒಳ್ಳೆಯದಾಗಿದೆ. ತುಂಬ ನೊರೆ ಕೂಡ ಬರ್ತದೆ. ಅಂಗಡಿಯ ಸಾಬೂನಿಗಿಂತಲೂ ಜಾಸ್ತಿ ನೊರೆ ಬರ್ತದೆ ಇದರಲ್ಲಿ. ನಮಗೆ ಇದನ್ನು ಬೇಕಾದ ಸೈಜಲ್ಲಿ ಇದನ್ನು ಕಟ್ ಮಾಡಿದರೆ ಆಯಿತು. ಸೋಪು ಮೋಲ್ಡ್ ಆದರೆ ಕರೆಕ್ಟಾಗಿದ್ದು ಬರುವುದು. ಇದು ಟ್ರೇಯಲ್ಲಿ ಆದ ಕಾರಣ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಅದಕ್ಕೆ ಈ ಸಲ ನಾನು ಪ್ಲಾಸ್ಟಿಕ್ ಅವರನ್ನು ಹಾಕಿದ್ದೆ, ಆದ ಕಾರಣ ತೆಗೆಯಲಿಕ್ಕೆ ಸ್ವಲ್ಪ ಸುಲಭವಾಯಿತು. 1 ತಿಂಗಳೊಳಗೆ ಇಷ್ಟು ಸೋಪನ್ನು ನಾನು ರೆಡಿ ಮಾಡಿದ್ದೇನೆ. ಈ ಸೋಪ್ನ ಲಿಕ್ವಿಡ್ ಎಲ್ಲ ಮಂಗಳೂರಲ್ಲಿ ಶ್ರೀನಿವಾಸ್ ಕೆಮಿಕಲ್ಸಲ್ಲಿ ಸಿಗ್ತದೆ. ಅಲ್ಲಿ ಹೋದರೆ ಎಲ್ಲ ವಸ್ತುಗಳು ನಮಗೆ ಸಿಗ್ತವೆ. ಪಿನಲ್ ಮಾಡುವಂಥದ್ದು, ಸೋಪು, ಸರ್ಫ್ ಎಲ್ಲ ಮಾಡುವಂಥ ವಸ್ತುಗಳು ದೊರಕುತ್ತವೆ. ವಾಷಿಂಗ್ ಸೋಪ್ ಮಾಡುವ ವಿಡಿಯೋದ ಲಿಂಕನ್ನು ಇದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಹಾಕಿರ್ತೇವೆ, ಅಲ್ಲಿ ನೀವು ನೋಡಬಹುದು. ಇದು ನಾನು ಮೊನ್ನೆ ಮಾಡಿದ ಸೋಪು. ಇದಕ್ಕೆ ಕಲರ್ ತುಂಬ ಜಾಸ್ತಿ ಆಗಿತ್ತು. ಎಲ್ಲ ಕಲರನ್ನು ನಾನು ಹಾಕಿದ್ದೆ, ನನಗೆ ಅಂದಾಜಿರಲಿಲ್ಲ. ಅದು ಹಾಕಿದ್ದು ಫುಲ್ ಜಾಸ್ತಿ ಆಗಿದೆ. ಅದು ಕೆಂಪಾಗಿ ಕಾಣ್ತದೆ. ಅದಕ್ಕೆ ಸೋಪು ತುಂಬ ಒಳ್ಳೆಯದಿದೆ. ತುಂಬ ನೊರೆಯೂ ಬರ್ತದೆ, ಒಳ್ಳೆಯ ಹೋಗ್ತದೆ. ಇದನ್ನೆಲ್ಲ ಯೂಸ್ ಮಾಡಿದ ನಂತರವೇ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.